ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ನೋಟಿಫಿಕೇಷನ್ ಆಗೋಗಿದೆ. ಸೊ ನಿಮಗೆ ಎಕ್ಸಾಮ್ಗೆ ಭಾಳ ಕಡಿಮೆ ಟೈಮ್ ಇದೆ. ಇಂಥ ಕಡಿಮೆ ಟೈಮಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡೋದಕ್ಕೆ ಏನನ್ನು ಫಾಲೋ ಮಾಡ್ಬೋದು ಅನ್ನೋದಕ್ಕೆ ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ. ಏನು ಮಾಡ್ಬೋದು, ಏನು ಮಾಡಬಾರ್ದು ಅನ್ನೋದು ಹೇಳ್ತೀನಿ. ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಸೊ ಮೊದಲನೇದು ನಾನು ಹೇಳೋದು ಕೇಳಿಸ್ಕೊಳ್ಳಿ. ತುಂಬ ಒಂದು ಕ್ಲಾಸಸ್ ಅಥವಾ ಇನ್ಸ್ಟಾಗ್ರಾಮು ಅಂತಿಂಥ ಕಡೆ ಅಂತ ಚಾನಲ್ಸ್ಗಳಲ್ಲಿ ನಿಮಗೆ ಏನಂತ ಹೇಳ್ತಿದ್ದಾರಪ್ಪ ಅಂತ ಕೇಳಿದ್ರೆ, ಅಂದರೆ 10 to 11 ಹಿಸ್ಟ್ರಿ, ಅಂದರೆ 11 to 12 ಒಂದು ಸಬ್ಜೆಕ್ಟು, ಅಂದರೆ ದಿನಕ್ಕೆ 8 ಸಬ್ಜೆಕ್ಟ್ 8 ಅವರ್ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಆ ಮಿಸ್ಟೇಕ್ಸ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಯು ಆರ್ ನಾಟ್ ಗೋಯಿಂಗ್ ಟು ರೇಟ್ SLC ಆರ್ PUC ಎಕ್ಸಾಮ್. ಒಂದೊಂದು ಅವರ್ನ ಒಂದೊಂದು ಸಬ್ಜೆಕ್ಟ್ ಓದೋದಕ್ಕೆ ನೀವು SLC PUC ಎಕ್ಸಾಮ್ಸ್ ಬರೀತಾ ಇಲ್ಲ, ನೀವು ಓದ್ತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ. ಅಂದರೆ ಇವಾಗ ಒಂದ್ಸಲಿ ಓದಿದ್ದೀರಾ ಅಂತ ಕೇಳಿದ್ರೆ ಏನು 2 ತಿಂಗಳು ಅದೊಂದೇ ಎಕ್ಸಾಮ್ ಬರೀತೀರಾ? ಇಲ್ಲ, ನೀವೇನು ಮಾಡ್ತೀರಾ, 1 ವರ್ಷ ಬಿಟ್ಕೊಂಡು ಎಕ್ಸಾಮ್ ಬರೀರ್ತೀರ, ಓದೋದು ಒಂದೇ ಸಬ್ಜೆಕ್ಟು. ಸೊ ಅದಕ್ಕೆ ನೀವು ಯಾವ ಸಬ್ಜೆಕ್ಟ್ ಹಿಡ್ದಿದ್ದೀರಲ್ಲ ಅದನ್ನು ಕಂಪ್ಲೀಟಾಗಿ ಮುಗಿಸಿ ಆಮೇಲೆ ಇನ್ನೊಂದು ಸಬ್ಜೆಕ್ಟಿಗೆ ಮೂವ್ ಆಗ್ತಕ್ಕಂಥದ್ದು ಇದು ಎಕ್ಸಾಮಿಗೆ ಓದೋರ ಲಕ್ಷಣ. ಇದು ಒಂದು ಅರ್ಥ ಮಾಡ್ಕೊಳ್ಳಿ. ಅವಾಗ ಓದ್ಬೇಕಾದ್ರೆ ಬೇಜಾರು ಬಂದೇ ಬರುತ್ತೆ. ಅವಾಗ ಏನು ಮಾಡಬೇಕು, ಈಗ ನಾನು ಸೈನ್ಸ್ ಸ್ಟೂಡೆಂಟು, ನಾನು ಓದ್ತಾ ಇದ್ದೀನಿ, ಹಿಸ್ಟ್ರಿ ಓದ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಸೊ ಸಬ್ಜೆಕ್ಟ್ ಬೇಜಾರಾಯ್ತಾ, ಅವಾಗ ಏನು ಮಾಡ್ತೀನಿ, ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಸೈನ್ಸ್ ಇದ್ದರೆ ಸೈನ್ಸು ಸ್ವಲ್ಪ ಹೊತ್ತು ಅವ್ರು ಓದ್ತೀನಿ, ಬೇಜಾರು ಕಳೆಯುತ್ತೆ, ಮತ್ತೇನು ಮಾಡ್ತೀನಿ, ನಾನು ಹಿಸ್ಟ್ರಿನ ಓದ್ಕೊಂಡು ಹೋಗ್ತೀನಿ. ಈ ಥರ ಸಿಲೆಬಸ್ ಕವರ್ ಮಾಡ್ಕೋಬೇಕು ಒಂದು. ಇನ್ನೊಂದು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮೇಲೆ ಅಷ್ಟೇ ಡಿಪೆಂಡ್ ಆಗಿದ್ರೆ ನಿಮ್ಮ ಗುಂಡಿನ ನೀವೇ ತೊಡ್ಕೊತಾ ಇದ್ದೀರಾ ಅಂತ ಅರ್ಥ, ಸರಿನಾ? ಸೊ ಅದು ಮಾಡೋದು ನಿಮ್ಗೆ ಅಷ್ಟೇ, ಅದು ಸೊ ಬ್ಲೂ ಪ್ರಿಂಟ್ ಥರ. ಸೊ ನಿಮ್ಗೆ ಅದು ಹೆಂಗೆ ಬರುತ್ತೆ ಅಂತೇಳಿ ತೋರಿಸಿದ್ದಾರೆ, ಅದೇ ಥರ ಕ್ವಶನ್ಸ್ ಬರ್ತವೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದೇ ಥರನೇ ನೀವು ಹಿಂಗೂ ಓದ್ಬೋದು. ಅದ್ರ ರಿಲೇಟೆಡ್ ಆಪ್ಷನ್ಸ್ ಯಾವುದಿದಾವಲ್ಲ, ಆಪ್ಷನ್ಸ್ನ ರಿಲೇಟೆಡ್ ನೀವು ನೋಟ್ಸ್ ಮಾಡ್ಕೊಂಡು ಹೋಗೋದ್ರಿಂದ ಅದು ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ. ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. 2022ವರೆಗೂ ಈಗ ಅನಿಲ ಸೋರಿಕೆ ಪತ್ತೆ ಹಚ್ಚೋದಕ್ಕೆ ಯಾವ್ದು ಬಳಕೆ ಮಾಡ್ತಾರೆ ಅಂತ ಕೇಳಿದ್ರೆ ಅದು ಈಥೈಲ್ ಮರ್ಕ್ಯಾಪ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು, ಹೌದಾ? ಸೊ 2022 ಏನು ಮಾಡ್ದ, ಅನಿಲ ಸೋರಿಕೆ ಪತ್ತೆ ಹಚ್ಚೋದಕ್ಕೆ ಯಾವ್ದು ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಥೈಲ್ ಮರ್ಕ್ಯಾಪ್ಷನ್ಸ್ ಆಪ್ಷನ್ನೇ ಕೊಟ್ಟಿಲ್ಲ. ಅವ್ನು ಎಥನೋಲ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದ. ಅದು ನಾನು ಕ್ಲಾಸಲ್ಲಿ ಆಲ್ರೆಡಿ ಹೇಳಿದೆ, ಹಿಂಗೆ ಬೇರೆ ಆಪ್ಷನ್ಸ್ ಕೊಡ್ಬೋದು ಅಂತೇಳಿ. ಅಂದರೆ ನಿಮಗೆ ಸಬ್ಜೆಕ್ಟ್ ಯಾವ್ದಾರ ಸಬ್ಜೆಕ್ಟ್ ತೊಗೊಳ್ಳಿ, ಕ್ವಶನ್ಸ್ ರಿಪೀಟ್ ಆಗ್ತಾ ಇಲ್ಲ, ರಿಲೇಟೆಡ್ ಕ್ವಶನ್ಸ್ನೇ ಕೇಳ್ತಾ ಇದ್ದಾನೆ. ಮುಂಚೆ ಮಳೆ ನೀರು ಇರೋದಕ್ಕೆ ಯಾವ್ದು ಕಾರಣ, ಮಳೆ ನೀರು ದುಂಡಾಗಿರೋ ಸರ್ಫೇಸ್ ಟೆನ್ಷನ್ ಅಂತ ಕೇಳ್ತಿದ್ದ. ಸರ್ಫೇಸ್ ಟೆನ್ಷನಲ್ಲಿ ಯಾಕೆ ಹಿಂಗಾಗುತ್ತೆ ಅಂತೇಳಿ ಈ ಥರ ಕ್ವಶನ್ಸ್ ಬರ್ತಾ ಇದ್ದಾವೆ. ಅಂದರೆ ಕ್ವಶನ್ಸ್ ಟ್ರೆಂಡ್ ಚೇಂಜ್ ಆಗಿದೆ ಇವಾಗ. ಸೊ ಯಾವುದೇ ಡೈರೆಕ್ಟ್ ಕ್ವಶನ್ಸ್ ಇರೋದು ಆನ್ಸರ್ ಮಾಡಿಸ್ತಾ ಇದ್ದಾರೆ, ಮತ್ತು ನೇರವಾಗಿ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಅಂಥ ಕ್ಲಾಸಸ್ ಸ್ಕಿಪ್ ಮಾಡ್ಕೊಂಬಿಡಿ. ಯಾವ ಕ್ವಶನ್ಸು ನಿಮಗೆ ಡೈರೆಕ್ಟಾಗಿ ಬರಲ್ಲ. ಆ ಥರ ಕ್ವಶನ್ಸ್ ತೆಗೆದು ಒಳ್ಳೆಯದೇನೆ, ಯಾಕೆಂದರೆ ತುಂಬ ವರ್ಷದಿಂದ ಓದಿರ್ತೀರ. ಸೊ ಟಫಾಗಿ ಕ್ವಶನ್ಸ್ ಬರೋದ್ರಿಂದ ಅದೇನಾಗಿರ್ತದೆ, ನಿಮಗೆ ಯಾರು ಜಾಸ್ತಿ ವರ್ಷದಿಂದ ಓದಿರ್ತೀರ ನಿಮಗೆ ಅಡ್ವಾಂಟೇಜ್ ಜಾಸ್ತಿ, ಗೊತ್ತಾ? ಸೊ ಇದೊಂದನ್ನು ನೀವು ಫಾಲೋ ಮಾಡ್ಬೋದು. ಸೊ ಮತ್ತು ಅದೇ ಥರನೇ ಇವಾಗ ಕಡಿಮೆ ಟೈಮ್ ಇದೆ, ಅದರಲ್ಲಿ ಯಾವ ಟಾಪಿಕ್ ನನಗೆ ಯಾವ್ದು ಓದಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಿದ್ರೆ ಬೆಸ್ಟ್ ಕೆಲಸ ಏನು ಗೊತ್ತಾ, 6th to 10th ಬುಕ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಲಿಂಕ್ನ RK Science ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ. ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಯಾವ ಚಾಪ್ಟರ್ಸ್ ಕೊಟ್ಟಿದ್ದೇನೆ ಅನ್ನೋದನ್ನು ನೋಡಿ, ಗೊತ್ತಾ? ಈಗ ನಾನು ಸೈನ್ಸ್ ಅಂತ ಬಂದಾಗ ಯಾವ್ಯಾವ್ದಿದೆ ಗೊತ್ತು, ಈಗ ಸೋಷಿಯಲ್ದೇ ಹೇಳ್ತೀನಿ. ಈಗ 10th ಬುಕ್ಕಲ್ಲಿ ಕೇಂದ್ರ ಸರ್ಕಾರ ಅಂತ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಾನೆ, ಒಂದು ಚಾಪ್ಟರ್ ಇದೆ. ಸೊ 6th ಬುಕ್ಕಲ್ಲಿ ರಾಜನೀತಿ ನಿರ್ದೇಶಕ ತತ್ವ ಅಂತ ಹೇಳ್ಬಿಟ್ಟೆ ಚಾಪ್ಟರ್ ಇದೆ. ಸೊ ಇವರು ಕರ್ನಾಟಕ ಯುದ್ಧ ಬಗ್ಗೆ ಕೊಟ್ಟಿದ್ದಾನೆ 10th ಬುಕ್ಕಲ್ಲಿ ಸೋಷಿಯಲ್ಸಲ್ಲಿ. ಸೊ ಅದೇ ಥರ ಸೈನ್ಸಲ್ಲೂ ನಿಮಗೆ ಗ್ರಾವಿಟಿ ಇದೆ, ಅದಿದೆ, ಮತ್ತು ಮೋಷನ್ ಚಾಪ್ಟರ್ ಈ ಥರ ಇದ್ದಾವೆ. ಆ ಚಾಪ್ಟ್ರನ್ನ ನೋಡಿಕೊಂಡು ನೀವು ಅದನ್ನೇ ಓದಿ. ಬರೀ ಅದಷ್ಟಿದ್ರೆ ಓದ್ರೆ ಸಾಕಾಗೋದಿಲ್ಲ, ಅದು ರಿಲೇಟೆಡ್ ಏನು ಕಾನ್ಸೆಪ್ಟ್ ಇದಾವಲ್ಲ ಅದನ್ನ ಹೋಗಿ. ಕೇಂದ್ರ ಸರ್ಕಾರ ಅಂತ ಹೇಳಿ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಆ ಥರ ಟೆಕ್ಸ್ಟ್ ಬುಕ್ಸ್ ಇರ್ತವೆ, ಅಥವಾ ನೀವು ಮಾಡಿರೋ ನೋಟ್ಸ್ ಇರುತ್ತೆ, ಅದು ಇರುತ್ತೆ. ಅವನ್ನ ಫಸ್ಟ್ ಪ್ರಿಪೇರ್ ಹಾಕೋಬೇಡಿ. ಅಂದರೆ ಇವಾಗಿರೋ ಕಡಿಮೆ ಟೈಮಿಗೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲ ಓದಬೇಕು, ಬಟ್ ಎಕ್ಸಾಮ್ ಭಾಳ ಹತ್ರ ಇರೋದ್ರಿಂದ ಇದನ್ನು ಹೇಳ್ತಾ ಇದ್ದೀನಿ. 6th to 10th ಬುಕ್ಕಲ್ಲಿ ಯಾವ ಚಾಪ್ಟರ್ ಇದೆಯೋ ಆ ಚಾಪ್ಟರ್ ರಿಲೇಟೆಡ್ ಟಾಪಿಕ್ಸನ್ನು ನೀವು ನೋಟ್ಸ್ನ ಮಾಡ್ಕೊಂಡು ಓದಿದ್ದಾದರೆ ನೀವೇನಾದಂಗೆ ಸೊ ಎಕ್ಸಾಮಲ್ಲಿ ಕ್ಲಿಯರ್ ಆದಂಗೆ. ಇದು GKಗೆ ಹಂಗೆ. ಯಾವ ಸಬ್ಜೆಕ್ಟ್ನ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಂದ್ರೆ ಮರೆದೆಲ್ಲ ನೆನ್ಪಿಡ್ಕೊಳ್ಳಿ, ಯಾವುದೇ ಎಕ್ಸಾಮ್ ತೊಗೊಳ್ಳಿ 10 to 15 ಕ್ವಶನ್ಸ್ ಸೈನ್ಸ್ ಇದ್ದೇ ಇರುತ್ತೆ. ಅದರಲ್ಲಿ ಒಂದು ಗೊತ್ತಿರಲಿ, ಅದರಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಓದ್ಕೊಂಬಿಡಿ ಚೆನ್ನಾಗಿ. ಸೈನ್ಸ್ ಆ್ಯಂಡ್ ಟೆಕ್ಕು ನಿಮಗೆ ಕೇಳಿದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ತಾನೆ. ಅಂದರೆ ಮಿಸೈಲ್ ಲಾಂಚ್ ಆಗಿದ್ದು, ಅದು ಇದು, ರಾಕೆಟ್ ಲಾಂಚ್ ಆಗಿದ್ರೆ, ರೋಬೋಟ್ ಲಾಂಚ್, ಇದ್ರ ಮೇಲೆ ಕೇಳ್ತಾನೆ. ಹಂಗಾಗಿ ಕರೆಂಟ್ ಅಫೇರ್ಸ್ ನಿಮಗೆ ಕವರ್ ಆಗುತ್ತೆ. ಸೊ ಹಾಗಾಗಿ ನೀವು ಸೈನ್ಸ್ನ ಏನು ಮಾಡ್ಕೊಳ್ಳಿ, ಕಂಪಲ್ಸರಿ ಓದಿ 15. ಮೆಂಟಲ್ ಅಬಿಲಿಟಿ 15 ಕ್ವಶನ್ಸ್ ಕೇಳ್ತಾನೆ ನೋಡಿ. 100ರಲ್ಲಿ 30 ಕ್ವಶನ್ಸ್ ಇವೆರಡರಲ್ಲೇ ಕವರ್ ಆಗ್ಬಿಡುತ್ತೆ ನಿಮಗೆ, ಗೊತ್ತಾಯ್ತಲ್ಲ? ಸೊ ಇನ್ನೇನು ಬೇಕು, 1/4 ಕ್ವಶನ್ಸ್ ಇದರಲ್ಲೇ ಬರುತ್ತೆ. ಆಮೇಲೆ ಸಾಧ್ಯ ಆದರೆ ಹಿಸ್ಟ್ರಿ ಚೆನ್ನಾಗಿ ಓದ್ಕೊಳ್ಳಿ.
ಯಾಕಂದರೆ KA ಪೇಪರು ನಾವು ನೋಡ್ದಂಗೆ ಹಿಸ್ಟ್ರಿ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಅದು ಬಿಟ್ಟರೆ ಪೊಲಿಟಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಯಾಕಂದರೆ ಅದು ಈಸಿ ಸಬ್ಜೆಕ್ಟು, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತು ಇನ್ನೊಂದು, ಕರೆಂಟ್ ಅಫೇರ್ಸ್ಗೆ ಹೆವಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಆನೆಸ್ಟ್ ಒಪಿನಿಯನ್ ಇದು. ತುಂಬ ಜನ ಏನಂತ ಹೇಳ್ತಾರೆ, ಕರೆಂಟ್ ಅಫೇರ್ಸೇ ದೊಡ್ಡದು ಅಂತ ಹೇಳ್ತಾರೆ. ದೊಡ್ಡದೆ, ಗೊತ್ತಾಯ್ತಲ್ಲ. ಈಗ ಇವಾಗಿರೋ ಟೈಮ್ಗೆ ಏನು ಮಾಡಿ ಗೊತ್ತಾ, ನನ್ನ ಒಪಿನಿಯನ್ ಹೇಳೋದಾದ್ರೆ ನೋಡಿ, ಯಾವುದೇ ಎಕ್ಸಾಮ್ ತೊಗೊಳ್ಳಿ ಆವ್ರೇಜ್ 5 to 6 ಕ್ವಶನ್ಸ್ ಬರುತ್ತೆ. ಹಂಗಂತೇಳಿ ನೀವು ನೋಡಿ ಒಂದೊಂದು ವರ್ಷದ್ದು ಅದನ್ನೇ 2 ತಿಂಗಳು ಒಂದು ತಿಂಗಳು ಪೂರ್ತಿ ಅದೇ ಓದ್ಕೊಂಡು ಕೂತ್ಕೋತೀನಿ ಅಂದರೆ ನೀವು ಟೈಮ್ ವೇಸ್ಟ್ ಮಾಡ್ದಂಗೆ, ಗೊತ್ತಾಯ್ತಲ್ಲ. ಸೊ ಕರೆಂಟ್ ಅಫೇರ್ಸ್ನ ಏನು ಮಾಡ್ಕೊಳ್ಳಿ, ಲಾಸ್ಟ್ 1 ಇಯರ್ಸ್ದು ಇವಾಗ ಟೈಮ್ ಇಲ್ಲ, ಇವಾಗಿರೋ ಪ್ರಿಪ್ರೇಷನ್ಗೆ ಹೇಳ್ತಾ ಇದ್ದೀನಿ ನಾನು. 5 to 6 ಮಾರ್ಕ್ಸಿಗೆ ನೀವು ಹೆವಿ ಟೈಮ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ನಿಮ್ಗೆ ಎಷ್ಟಾಗುತ್ತಲ್ಲ, ಸೊ ಇಂಥ ಒಂದು ವಾರ ಅಂತ ಇಟ್ಕೊಂಡ್ರೆ ಎಷ್ಟೆಷ್ಟು ಓದಿ ಮುಗ್ಸೋಕ್ಕಾಗತ್ತೋ ಅವು ನೋಡ್ಕೊಳ್ಳಿ. ಸೊ ವಿಂಬಲ್ಡನ್ ಟೆನ್ನಿಸ್ಸು ಅಥವಾ ಟೆನ್ನಿಸಲ್ಲಿ ಯಾರ್ಯಾರು ಪ್ರೈಸ್ ಬಂತು, ಮತ್ತು ನೊಬೆಲ್ ಪ್ರೈಸಸ್ಸು ಮತ್ತು ಪದ್ಮಶ್ರೀ ಪದ್ಮವಿಭೂಷಣು, ಈ ಪ್ರೈಸಸ್ ಏನು ಬಂದಿದ್ದಾವಲ್ಲ ಅವನ್ನ ನೋಡ್ಕೊಳ್ಳಿ. ಮತ್ತು ಯಾವ್ದಾದ್ರು ಬುಕ್ ಲಾಂಚ್ ಆಗಿದ್ರೆ ಇವನ್ನಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ, ಎನಫ್, ನಿಮಗೆ ಅಷ್ಟೇ ಸಾಕಾಗುತ್ತೆ. ಅದನ್ನ ನೋಡ್ಕೊಳ್ಳಿ, ಮಿಕ್ಕಿದ ಸಬ್ಜೆಕ್ಟಿಗೆ ಕೊಡಿ. ನೋಡಿ ಇಷ್ಟು ಮಾಡ್ಕೋತೀರ. ಆಮೇಲೆ ಒಂದು ಗೊತ್ತಿರಲಿ, ಡೈರೆಕ್ಟ್ ಕ್ವಶನ್ಸು ನಿಮಗೆ ಕೇಳೋ ಟ್ರೆಂಡ್ ಹೋಗಿದೆ. ಇನ್ನೂ ಡೈರೆಕ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಇರ್ತಕ್ಕಂಥ ಯೂಟ್ಯೂಬ್ ಕ್ಲಾಸು ನಮಗೆ ಅವ್ರು ಇಷ್ಟ, ಆ ಸರ್ ಇಷ್ಟ, ಈ ಸರ್ ಇಷ್ಟ ಅಂದ್ಕೊಂಡು ಅವ್ರದ್ದೇ ನೀವು ನೋಡ್ಕೊಂಡು ಕೂತಿದ್ದೀರಾ ಅಂತ ಹೇಳಿದ್ರೆ ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ, ಗೊತ್ತಾಯ್ತಲ್ಲ. ಸೊ ನಿಮ್ಮ ಬ್ರೈನ್ ವೇಸ್ಟ್ ಮಾಡ್ತಕ್ಕಂಥ ಮೋಟಿವೇಶನ್ಗೆ ಬಲಿ ಆಗಬೇಡಿ. ನೆನಪಿರಲಿ, ನೀವು ತಗೊಳ್ತಕ್ಕಂಥ ಒಂದು ಜಾಬು ನಿಮ್ಮ ಇಡೀ ಫ್ಯಾಮಿಲಿನ ಸೆಟ್ಲ್ ಮಾಡುತ್ತೆ. ನೀವಲ್ಲ, ನಿಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಯಾರಿರ್ತಿರಲ್ಲ ಎಲ್ಲರೂ ಸೆಟ್ಲ್ ಆಗ್ತಾರೆ. ನೆಕ್ಸ್ಟ್ ನಿಮ್ಮ ಮಕ್ಕಳು ಎಲ್ಲರೂ ಸೆಟ್ಲ್ ಆಗ್ತಾರೆ. ಅದಕ್ಕೆ ನಾನು ಇಷ್ಟೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿದೆ, ಅದನ್ನು ಫಾಲೋ ಮಾಡಿ, ಗೊತ್ತಾಯ್ತಾ. ಸೊ ಇದು ಮಾಡ್ಕೊಂಡಿದ್ದಾದರೆ ನಿಮ್ಗೆ ಎಕ್ಸಾಮಿಗೆ ಯೂಸ್ ಆಗುತ್ತೆ. ಅದು ಬಿಟ್ಟಂತೆ ನಿಮಗೆ ಸಬ್ಜೆಕ್ಟ್ ರಿಲೇಟೆಡ್ ಏನೇ ಡೌಟ್ ಬಂದರೂ ನನ್ನ ನಂಬರ್ ಅಂತ ಇದೆ 9113262232. ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾನು ನಿಮಗೆ ಫರ್ದರ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಫರ್ದರ್ ಡೀಟೇಲ್ಸ್ ಕೊಡ್ತೀನಿ. ಥ್ಯಾಂಕ್ ಯು. ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.